ಮೂರ್ತಿ ಬಾರಯ್ಯ ಇಲ್ಲಿ. ಇನ್ನೇನೋ ನಿನ್ನ ಗೋಳು ಪತ್ರ ಕೊಟ್ಟಾಯ್ತು, ಉಂಗುರ ಕೊಟ್ಟಾಯ್ತು. ಆಮೇಲೆ ಲಗ್ನ ಪತ್ರಿಕೆ ಬರೀಬೇಕು, ನೆನಪಿದೆಯಾ? ಅದರಲ್ಲಿ ಲಗ್ನ ಪತ್ರಿಕೆ ಬರೆಯುವಾಗ ಜ್ಞಾಪಕವಾಗಿ ನಾರಾಯಣಪಟ್ಟಣದ ಪೋಸ್ಟ್ಮ್ಯಾನ್ ಶ್ರೀಮಾನ್ ನರಸಿಂಹಮೂರ್ತಿಗಳು ಅಂತ ಜೋರಾಗಿ ಓದಬೇಕು. ಇದಕ್ಕೆ 20 ಎಕ್ಸ್ಟ್ರಾ. ನನ್ನ ಫ್ಯೂಸ್ ಮನೆ ಹಾಳಾಯ್ತು. ಉಂಗ್ರ ಹಾಕಿಸ್ಕೊಳಕ್ಕೆ ಸಾಹೇಬ್ರೆ ಬಂದಿಲ್ಲ. ಮೊದಲು ಹೋಗಿ ಸಾಹೇಬ್ರನ್ನ ಕರ್ಕೊಂಬ. ಈಗಲಾದರೂ ನನ್ನ ಅಳಿಯಂದ್ರು ಅಂತ ಬಾಯ್ ತುಂಬ ಹೇಳ. ಆಯ್ತಾಯ್ತು, ಹೋಗಿ ನಿಮ್ಮ ಅಳಿ ಅಂದ್ರೇ ಕರ್ಕೊಂಬ. ಅದನ್ನ ಯಾಕಯ್ಯ ಮುಖ ಸಿಂಡಿಸ್ಕೊಂಡು ಹೇಳ್ತೀಯಾ? 2 ನಿಮಿಷದಲ್ಲಿ ಕರ್ಕೊಂಬರ್ತೀನಿ ಇರು. ನಡೆಯಪ್ಪ ಬೇಗ. ನಿಮ್ಮನ್ನು ನೋಡ್ತಾ ಇದ್ರೆ ಮಹಾಲಕ್ಷ್ಮಿಯರೇ ನನ್ನ ಎದುರಿಗೆ ನಿಂತಾಗ ಆಗ್ತಾ ಇದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಅಮ್ಮ, ನಿಮ್ಮಂತ ಅತ್ತೆನ ಪಡಿತಾ ಇರೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಅದು ಪುಣ್ಯ ಯಾಕೆ ಮಾಡಿರಬೇಕು? ನನ್ನ ಮಗನ ಕೈಯಿಂದ ನಿನ್ನ ಕುತ್ತಿಗೆ 3 ಗಂಟು ಬಿದ್ದರೆ ಸಾಕು. ನಾನು ನಮ್ಮ ಯಜಮಾನರು ಅನ್ಕೋತಾ ಇದ್ವಿ ನಮ್ಮ ಸೊಸೆ ಹೀಗಿರಬೇಕು ಅಂತ. ನೀನು ಹಾಗೇ ಇದೆಯಾ. ಅಂದ ಚಂದದ ಜೊತೆಗೆ ಗುಣ ಸ್ವಭಾವ ಕೂಡ ಹಾಗೇ ಇದೆ. ನಿಮ್ಮಿಬ್ಬರಿಗೂ ಒಂದು ದೃಷ್ಟಿನೇ ಬೀಳುತ್ತೆ. ಅಮ್ಮ, ನೀವು ತುಂಬ ಒಳ್ಳೆಯವರು. ನಮ್ಮಂಥ ಬಡವ್ರ ಮನೆ ಹುಡುಗಿರಿಗೆ ಸಿಂಗಾರ ಮಾಡಿ ಕಣ್ ತುಂಬಿಕೊಳ್ತಾ ಇದ್ದೀರಾ. ನಾವು ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ಮನಸ್ಸು ಇಷ್ಟು ವಿಶಾಲವಾಗಿರುತ್ತೆ ಅಂತ. ನಮ್ಮಕ್ಕ ನಿಮ್ಮನೆ ಸೊಸೆಯಾಗಿ ಬರ್ತಿರೋದು ನಮ್ಮ ಅದೃಷ್ಟ. ಬನ್ನಿ ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.